ಎಲ್ಲರಿಗೂ ನಮಸ್ಕಾರ. ಇನ್ನೇನು ನನಗೆ ಡೆಲಿವರಿ ಡೇಟ್ ಹತ್ರ ಬಂದಿದೆ. ಅಷ್ಟರಲ್ಲಿ ಇಲ್ಲಿರೋ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೋಬೇಕು. ನೋಡಿ, ಇದು ಪಾರ್ಸಲ್ ಅಲ್ಲ, ನಿನ್ನೆ ನಾನು ನನ್ನ ಮಗಳು ಬರ್ತಡೇ ಬಂತಲ್ಲ, ಹಾಗಾಗಿ ಅವರು ಟೀಚರ್ಸ್ಗೆ ಏನಾರು ಕೊಡೋಣ ಅಂತ ತೊಗೊಬಂದೆ. ಈ ಥರದಿದೆ, ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ, ಇದು ಪೆನ್ ಸ್ಟ್ಯಾಂಡ್. ಅಷ್ಟರ ಮಟ್ಟಿಗೆ ಕೇಳ್ತಾರೆ. ಇದು ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ, ಎಲ್ಲ ಕಲರ್ ಇದೆ, ಬ್ಲಾಕ್, ರೆಡ್, ಬ್ಲೂ, ಇಷ್ಟೇ ಥರದ್ದು ಪೆನ್ ಇದೆ. ಇಷ್ಟ ಆಯ್ತಾ? ಕೊಡ್ಬೋದಾ? ನನ್ನ ಮಗಳು ಯಾರು ಸೆಲೆಕ್ಟ್ ಮಾಡ್ತಲ್ಲ ಅದು ಅನ್ಕೊ ಬಂದಿದ್ದೀನಿ. ನೋಡೋಣ, ಇದೊಂದು ಓಪನ್ ಮಾಡಿ. ಒಡವೆ ಇದ್ದಂಗೆ ಐತೆ, ಚೆನ್ನಾಗಿದೆ. ಈ ಥರ ಸ್ಟೀಲ್ ಪೆನ್ ಇದೆ, ಚೆನ್ನಾಗಿದೆ, ಒಂಥರ ತುಂಬ ವೆಯ್ಟ್ ಇದೆ. ಹಾಗೆ ನಾನು ಮನೆಗೆ ಅಂತ ಇದೊಂದು ತಗೊಂಡು ಬಂದೆ. ಅಂದರೆ ಏನಿಲ್ಲ, ಇದು ಮಸಾಜ್ ಮಾಡುವಾಗ ನಮ್ಮ ಮನೆಯವರು ಲಾಸ್ಟ್ ಟೈಮ್ ಮಸಾಜ್ ಮಾಡಿಸ್ಕೊಂಡ್ರು, ಇಲ್ಲೇನೆ ಮನೆಗೆ ಬಂದು ಮಸಾಜ್ ಮಾಡಿಕೊಟ್ಟು ಹೋದ್ರು. ಅವಾಗ ಅವ್ರು ತೊಗೊಬಂದಿದ್ದು ತುಂಬ ಇಷ್ಟ ಆಯಿತು. ಹಾಗಾಗಿ ನೋಡಿ, ಇದು ಎಣ್ಣೆ ಕಾಯಿಸ್ಕೊಂಡು ಇದರೊಳಗೆ ಕೆಳಗಡೆಗೆ ಕ್ಯಾಂಡಲ್ ಇರ್ತಾರೆ. ಇದರೊಳಗೆ ಇದು ಒಂದು ಬಾಕ್ಸ್ ಬರುತ್ತೆ, ಇದೊಂದು ಬಾಕ್ಸ್, ಮತ್ತು ಇದೊಂದು ಲಿಕ್ವಿಡ್ ಬರುತ್ತೆ, ಅದು ಒಳ್ಳೆ ಘಮ ಅನ್ನುತ್ತೆ. ಮತ್ತು ಇದೊಂದು ಬಾಕ್ಸ್ ಇರುತ್ತೆ. ಈ ಕ್ಯಾಂಡಲ್ನ ಹತ್ತಿಸ್ಬಿಟ್ಟು ಇಲ್ಲಿ ಇಟ್ಬಿಟ್ರೆ, ಇಲ್ಲಿಗೆ ಆಯಿಲ್ ಹಾಕಿಟ್ರೆ ಬಿಸಿ ಇರುತ್ತೆ. ಹಿಂಗೆ ಆಮೇಲೆ ಎಣ್ಣೆ ಹಾಕೋದು ತಲೆಗೆ. ಹಾಂ, ಮಗಳಿಗಾಗಲಿ ನನಗಾಗಲಿ. ಹಾಗೆ ಇದೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಅಂದರೆ ಮನೆಗೆ ಒಬ್ಬರು ನಮ್ಮ ಓನರ್ ಅವರು ಮತ್ತು ಇನ್ನೊಬ್ರು ಕೆಳಗಡೆ ಮನೆಯವರೊಬ್ಬರು ಬರ್ತಾರೆ, ಕರೆದ್ರೆ ನಾವೇನು ಅವ್ರದ್ದು ಕರಿಬೋದು ಅಷ್ಟೇ. ಎಲ್ಲ ಭಾಷೆನೂ ಇದೆ ಇದರೊಳಗೆ. ಹಾಗಾಗಿ ಅವ್ರುಗಳಿಗೆ ಒಂದೊಂದು ಗ್ಲಾಸ್ ಕೊಡೋಣ ಅಂತ ಹೇಳಿ ತೊಗೊಬಂದಿದ್ದೀನಿ. ಅಂದರೆ ಕುಂಕುಮ ಇಟ್ಬಿಟ್ಟು ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ, ಸೊ ಹಾಗಾಗಿ ಈ ಕಲರ್ ಸಾಕಾಗಿದೆ, ಗ್ರ್ಯಾಂಡ್ ಆಗಿದೆ ಗ್ಲಾಸ್ ಇದು. ಇವತ್ತು ನೋಡಿ, ಅಮ್ಮ ಚಪ್ರದವ್ರೆಕಾಯಿ ಸಾಂಬಾರು ಮಾಡಿದ್ದಾರೆ. ಎಷ್ಟು ಘಮ ಅಂತಿದೆ ಗೊತ್ತೆ. ನಾನು ಮಲಗಿದ್ದು ಇವಾಗಿದ್ದೆ, ನಾನು ಅಷ್ಟೇ ಕೆಲಸ ಮಾಡ್ತಾ ಇರೋದು. ಅಮ್ಮ ಬಂದ್ಬಿಡಿ, ಬರೀ ಮಲಗೋದು ಹೇಳೋದು, ವೀಡಿಯೋನು ಮಾಡೋಕ್ಕಾಗ್ತಿಲ್ಲ ನನಗೆ. ಒಂಥರ ಅದೇ ಮೈ ಕಟ್ತದಿಂದ ಒಂಥರ ಹಿಂಸೆ, ಸರಿಯಾಗಿ ನಿದ್ದೆನೂ ಬರೋಲ್ಲ. ಮಲಗಿದ್ರು ಘಮ ಅಂತಿತ್ತು ಚಪ್ರದವ್ರೆಕಾಯಿ. ಇದಕ್ಕೆ ಸೊಪ್ಪು ಹಾಕಿದ್ದಾರೆ, ಮುದ್ದೆನೂ ಮಾಡಿದ್ದಾರೆ. ನೋಡಿ, ನಮ್ಮ ಮನೆಯವರು ಶಿಕಾರಿಗೆ ಹೊರಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಗನ್ನು ಪಿಸ್ತೂಲ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಮಗಳು ಇವಾಗ ಸ್ಕೂಲಿಂದ ಬಂತು, ಹಾಗಾಗಿ ಕಸ ಗುಡ್ಸೋದು ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಮಗಳು, ನೀನು ನನಗೆ ಹೆಲ್ಪ್ ಮಾಡ್ಬೇಕಾಯ್ತಾ? ಡ್ಯಾಡಿ ನಿನಗೋಸ್ಕರ ತರಿಸಿರೋದು ಮಗಳು, ಇನ್ನು ನನಗೆ ಹಿಂಸೆ ಕೊಡ್ಕೊಡ್ದು. ನಮ್ಮ ಮನೆಗೊಂದು ಕೆಲಸ ತಮ್ಮ ಬಂದೀಗ. ಮಗಳು ಬೆಳಗ್ಗೆ ನೀನು ಸ್ಕೂಲಿಗೆ ಹೋಗೋದ್ರೊಳಗೆ ಎಲ್ಲ ಗುಡ್ಸಿ ಹೋಗ್ಬೇಕು, ಆಯ್ತಾ? ಈಸಿ, ಅದನ್ನೇ ಮತ್ತೆ ನಿನಗೆ ಈಸಿ ಆಗಲಿ ಅಂತಲೇ ಡ್ಯಾಡಿ ತಗೊಬಂದಿರೋದು. ಅಯ್ಯೋ ಏನು ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದಲ್ಲಿರಿ. ನನ್ನ ಮಗಳು ನೋಡಿ, ಇವಾಗ ಸ್ಕೂಲಿಂದ ಬಂದು ಚೆಕ್ ಮಾಡ್ತಾ ಇದೆ. ಓಕೆನಾ ಮಗಳು? ನನ್ನ ಮಗಳಿಗೆ ಈ ಪೆನ್ ತುಂಬ ಇಷ್ಟ ಆಗಿದೆ. ಟೀಚರ್ಸ್ಗೆ ಇದೆ ಸಾಕಾ? ಓಕೆ ಅಂದರೆ ಪ್ಯಾಕ್ ಮಾಡೋದು. ಆ್ಯಕ್ಚುಲಿ ನನ್ನ ಮಗಳು ಲಾಸ್ಟಿಗೆ ಈ ಸಿಂಗಲ್ ಪೆನ್ ಬಂತಲ್ಲ, ಇದನ್ನೇ ಸೆಲೆಕ್ಟ್ ಮಾಡ್ಕೊತು. ಇದೇ ಅಮ್ಮ ಚೆನ್ನಾಗಿದೆ, ಇದನ್ನೇ ಕೊಡೋಣ ಅಂತ ಹೇಳಿ. ಹಾಗಾಗಿ ದೊಡ್ಡದು ನನಗೆ ಇಷ್ಟ ಆಗಿದ್ದು ತೊಗೊಬಂದಿದೆ, ಬಟ್ ಅದು ರಿಟರ್ನ್ ಮಾಡಿದೆ. ಮತ್ತು ಇದನ್ನೇ ತೊಗೊಬಿಟ್ಟು ಬಂದು ಇದನ್ನು ಈಗ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ವಾರ ಇನ್ನು ಊರಿಗೆ ಹೋಗ್ತೀನಲ್ಲ ಅಂತ ಖುಷಿ. ಅಂದರೆ ಅಮ್ಮ ಬಂದು ಹತ್ರ 20 ದಿನ, ಒಂದು ತಿಂಗಳಾಗೋಕ್ಕೆ ಆಯಿತು. ಪಾಪ ಊರಲ್ಲಿ ಒಬ್ಬರೇ ಇದ್ದಾರೆ. ಅದರಲ್ಲಿ ಅಡುಗೆ ತಿಂಡಿ ಮಾಡ್ಕೊಳ್ಳೋಕೆ ಕಷ್ಟ. ಹೆಂಗಸಾದರೆ ಹೆಂಗೋ ಮಾಡ್ಕೊಬೋದು, ಗಂಡಸರಾದರೆ ಕಷ್ಟ ಅಲ್ಲ, ಗೊತ್ತಾಗಲ್ಲ. ಆದರೂ ಕೂಡ ನಮ್ಮ ಸುಮಿತ್ರ ಆಂಟಿ ಎಲ್ಲ ಅಡುಗೆ ಮಾಡಿಕೊಡ್ತಾರೆ. ನಮ್ಮ ರಾಣಿಯವರು ಬಂದು ಪಾಪ ಮಜ್ಜಿಗೆ ಮೊಸರು ಎಲ್ಲ ಕಟ್ಕೊಡ್ತಿದ್ದಾರೆ. ಆ್ಯಕ್ಚುಲಿ ನಾನು ಬೇಡಮ್ಮ, ಪಪ್ಪ ಒಬ್ಬರೇ ಇರ್ತಾರಲ್ಲ ಹೋಗಿ ಅಂತ, ಆದರೆ ಪಪ್ಪ ಬೈತಾ ಇದ್ದಾರೆ. ಇನ್ನೇನು ಈ ಟೈಮಲ್ಲಿ ಇಲ್ದಲ್ಲಿ ಇನ್ಯಾವಾಗಿರ್ತಾರೆ, ಹೋಗಿ ಇಟ್ಕೋಬೇಕು ಹಂಗೆ ಹಿಂಗೆ ಅಂತ. ಪಾಪ ಅಂದರೆ ನಮ್ಮ ಪಪ್ಪ ಶುಗರ್ ಅಲ್ವಾ, ಅಂದರೆ ನನಗೆ ಭಯ ಪಪ್ಪ ಒಬ್ಬರನ್ನೇ ಅಲ್ಲೇ ಬಿಡೋಕ್ಕೆ. ಜೊತೆಲಿ ಅಮ್ಮ ಇದ್ದರೆ ಹೇಗೋ ಮಾಡ್ಕೊತಾರೆ. ಹಾಗಾಗಿ ಅಮ್ಮನ ಪಪ್ಪ ಇಲ್ದಲೆ ಅಮ್ಮನ ಒಬ್ಬರನ್ನೇ ಕರ್ಸ್ಕೊಳಕ್ಕೆ ನನಗೂ ಅಷ್ಟು ಸಮಾಧಾನ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಜಾಸ್ತಿ ಅದಕ್ಕೆ ಊರಿಗೆ ಹೋಗ್ತಾ ಇರ್ತೀನಿ, ಅವ್ರನ್ನ ಕರ್ಸ್ಕೊಳ್ಳಲ್ಲ. ಪಪ್ಪಗೆ ತೋಟದ ಬ್ಯುಸಿ ಇರ್ತಾರೆ. ನಾನು ಒಂದು ಸರಿ ಅಮ್ಮನ ಕಳಿಸ್ಕೊಡಿ ಅಂದರೆ ಪಪ್ಪ ಕಳಿಸ್ಕೊಟ್ಬಿಡ್ತಾರೆ ನಮ್ಮ ಅಮ್ಮನ. ಅವ್ರದ್ದೇನು ನೋಡ್ಕೊಳ್ಳಲ್ಲ, ಕಷ್ಟ ಆಗುತ್ತೆ ಮಾಡ್ತಾನೆ ಅಂತ. ನಾನು ಮಾಡ್ಕೊಳ್ತೀನಿ, ನಂಗೆ ಗೊತ್ತು ಅಂದ್ಬಿಡ್ತಾರೆ. ಪಪ್ಪ ಅವ್ರಿಗೆ ರಿಸ್ಕ್ ಆದರೂ ಪರವಾಗಿಲ್ಲ, ನಾವು ಒಂದು ಮಾತು ಹೇಳ್ಬಿಟ್ರೆ ಸಾಕು ಕಳಿಸ್ಕೊಟ್ಬಿಡ್ತಾರೆ. ಅದಕ್ಕೆ ನಾನು ಕೇಳಲ್ಲ ಜಾಸ್ತಿ. ಈಗ ಹೋಗಿ ಎಗ್ ಬಿರಿಯಾನಿ ಮಾಡಬೇಕು, ಎಗ್ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೋಗಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ನಾನು ಇಂಡೆಕ್ಸ್ ವ್ಯಾಲಿಯಿಂದ ಕಾಸ್ಟ್ ಐರನ್ ಸೆಟ್ ತರಿಸ್ತೀನಿ ಅಂತ ಹೇಳಿದ್ನಲ್ಲ, ತರಿಸಿದ್ದೀನಿ. ಬನ್ನಿ ಯಾವ್ಯಾವ ಥರ ತರಿಸಿದ್ದೀನಿ ಅಂತ ನೋಡೋಣ. ಒಳ್ಳೆ ಆಫರ್ ಇತ್ತು, ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ. ಬಾಣಲಿ ಪುಟ್ಟಗೆ ನಾವಿರೋದು 3-4 ಜನ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಸಿಲ್ವರ್ ಕೋಟ್ ಇದ್ರಲ್ಲಿ ಬಂದಿದೆ, ಗೋಲ್ಡ್ ಕೋಟಲ್ಲಿದೆ ಸ್ವಲ್ಪ ಲೈಟಾಗಿ. ಆ್ಯಕ್ಚುಲಿ ಲಾಸ್ಟ್ ತರಿಸಿದ್ದೆ, ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದರಲ್ಲಿ ಇನ್ನೊಂದು ಕಡಾಯಿ ಬಂದಿದೆ, ಅದಕ್ಕೋಸ್ಕರ ತರಿಸಿದ್ದೀನಿ. ಇದೊಂದು ಬಂದಿದೆ, ಜೊತೆಗೆ ತುಂಬ ಚೆನ್ನಾಗಿ ಕೊಡ್ತಾರೆ ಮಾತ್ರ, ಒಂದು ಡ್ಯಾಮೇಜ್ ಇರಲ್ಲ ನಾನು ನೋಡಿದಾಗೆ. ಹಾಗೆ ಇದೊಂದು ಸೆಟ್ ಬಂದಿದೆ, ಓಪನ್ ಮಾಡೋಣ ಲಾಸ್ಟಿಗೆ. ಹಾಗೆ ತವಾ ಫ್ರೈ ಮಾಡೋಕ್ಕೆ, ಇದು ತವಾ ಫ್ರೈ ಮಾಡೋದು. ಹಾಗೆ ಇಷ್ಟು ತರಿಸಿದಕ್ಕೆ ಒಳ್ಳೊಳ್ಳೆ ಆಫರ್ ಇದ್ದಾಗ ಆ್ಯಕ್ಚುಲಿ ನೀವು ಈ ಥರ ತರಿಸ್ಬೋದು. 3 ತರಿಸಿದಕ್ಕೆ
ಈ ಪ್ಯಾನ್ ಫ್ರೀ ಬಂದಿದೆ. ಅಂದರೆ ಒಗ್ಗರಣೆ ಎಲ್ಲ ಹಾಕೋಕ್ಕೆ, ಈಗ ಮೊಸರನ್ನಕ್ಕಾಗಲಿ ಬೇರೆ ಅದಕ್ಕೆ ಸಾಂಬಾರುಗಳಿಗೆಲ್ಲ ಆಗಲಿ ಒಗ್ಗರಣೆ ಹಾಕೋಕ್ಕೆ ತುಂಬಾ ಚೆನ್ನಾಗಿದೆ. ಎಷ್ಟು ಗಟ್ಟಿಯಾಗಿದೆ ಗೊತ್ತೇ. ಇದೆ ಓಪನ್ ಮಾಡೋಣ ಬನ್ನಿ. ಈಗ ಒಂದು ಕಡೆಯಿಂದ ನೋಡಿ. ಫಸ್ಟ್ ಬಾಣಲಿ, ಇದನ್ನ ಕಾಸ್ಟ್ ಐರನ್ ಅಂತ ಕರೀತಾರೆ. ಇದ್ರಲ್ಲಿ ಟಾಕ್ಸಿಕ್ ಫ್ರೀ, ಕಂಪ್ಲೀಟ್ 100% ಪ್ಯೂರ್ ಐರನ್ ಇದು ಕಬ್ಬಣ. ಇದ್ರಲ್ಲಿ ಮಾಡಿರ್ತಕ್ಕಂಥ ಪಾತ್ರೆಗಳು ಎಷ್ಟು ಗಟ್ಟಿ ಇದೆ ಅಂದ್ರೆ ತೂಕ ಎಷ್ಟಿದೆ ಮಕ್ಳ ಕೈಲಿ ಕೊಡಕ್ಕಾಗಲ್ಲ ಇದನ್ನ. ಸಖತ್ ತೂಕ ಇದೆ. ತುಂಬಾ ಆರೋಗ್ಯಕ್ಕೆ ಇಂಡಸ್ ವ್ಯಾಲಿ ಅವ್ರ ಪ್ರಾಡಕ್ಟ್ ಏನು ಅಂತಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾದಂಥ ಪಾತ್ರೆಗಳನ್ನ ಉಪಯೋಗಿಸ್ತಾರೆ. ಲಾಸ್ಟ್ ಟೈಮು ಸ್ಟೈನ್ಲೆಸ್ ಸ್ಟೀಲ್ ತರಿಸಿದ್ವಿ, ಈ ಸರಿ ಕಾಸ್ಟ್ ಐರನ್ ತರಿಸಿದ್ವಿ. ಅದೊಂದ್ಸರಿ ಇದೊಂದ್ಸರಿ ತರಿಸಿದೆ. ಆಕ್ಚುಲಿ ಆಫರ್ ಇರುತ್ತೆ, ಆಫರ್ ನೋಡ್ಕೊಂಡು ತರಿಸಿದೆ. ಅದ್ರಲ್ಲಿ ಆಫರ್ ಇಲ್ದಾಗ ಇದ್ರಲ್ಲಿ ತರಿಸ್ಕೊಳ್ತೀವಿ. ಹಾಗೆ ಆಕ್ಚುಲಿ ನಾನು ಲಾಸ್ಟ್ ತರಿಸಿದಾಗ ಇದು ಎಲ್ಲ ಬಂದಿತ್ತು. ನಾನು ಆಕ್ಚುಲಿ ಮೇನ್ ತರಿಸಿದ್ದು ಇದಕ್ಕೋಸ್ಕರ ಇವೆಲ್ಲ ತರಿಸ್ಕೊಂಡಿದ್ದೀನಿ. ಯಾಕಂದ್ರೆ ಸೆಟ್ಟಲ್ ತಂದ್ರೆ ನಮಗೆ ಲಾಭ ಆಗ್ತಾ ಇತ್ತು, ಹಂಗಾಗಿ ಸೆಟ್ಟಲ್ ತರಿಸ್ಕೊಂಡು. ಸಿಂಗಲ್ ತಗೊಳ್ಳೋಕ್ಕಿಂತ ಸೆಟ್ಟಲ್ ಚೆನ್ನಾಗಿರುತ್ತೆ. ಇದು ಓಪನ್ ಮಾಡೋಣ. ಮತ್ತೆ ಈಗ ಇದು ಡೈರೆಕ್ಟ್ ಫಸ್ಟು ಸ್ಟವ್ ಮೇಲೆ ಇಟ್ಟು ಇದು ಮಾಡೋದಲ್ಲ. ಹೇಳ್ತೀನಿ ಇದು ಯೂಸ್ ಮಾಡುವಾಗ ಯಾವ ಥರ ಯೂಸ್ ಮಾಡಬೇಕು ಅಂತ. ಫಸ್ಟ್ ಇದನ್ನ ನಾವು ಎಣ್ಣೆ ಹಾಕಿ ಒಂದಿನ ಇಡಬೇಕು. ಮತ್ತೆ ಇದರಲ್ಲಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಮತ್ತೆ ತೆಗೆದು ಇಡಬೇಕು. ಆಮೇಲೆ ನೆಕ್ಸ್ಟ್ ಡೇ ಇಂದ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡುವಾಗ ಹೇಳ್ತೀನಿ. ನೆಕ್ಸ್ಟ್ ಇದು ಒಂದು ನೋಡಿ, ಅದನ್ನ ಸೀಸನಿಂಗ್ ಅಂತ ಹೇಳ್ತಾರೆ. ಫಸ್ಟ್ ಬಾರಿ ಉಪಯೋಗಿಸುವಾಗ ಸೀಸನಿಂಗ್ ಮಾಡಬೇಕು ಪಾತ್ರೆಗಳು ಮಾತ್ರ. ಫಸ್ಟ್ ಟೈಮ್ ಯೂಸ್ ಮಾಡುವಾಗ, ಎಲ್ಲ ಟೈಮ್ ಅಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡುವಾಗ. ಅದು ನಾನು ಹೊಸಮನೆಗೆ ಹೋದಾಗ ಯೂಸ್ ಮಾಡ್ತೀನಲ್ಲ, ಅವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಚೆನ್ನಾಗಿದೆ. ಇದು ಎಷ್ಟು ಸಕ್ಕತ್ತಾಗಿದೆ ನೋಡಿ. ಲಾಸ್ಟ್ ಟೈಮ್ ತಗೊಂಡಾಗ ಇಲ್ಲೊಂದು ಇದ್ದಿತ್ತು ಇಡೀ ಇಟ್ಕೊಳ್ಳೋದು. ಈ ಸರಿ ಒಂದೇ ಇಡಿ. ಸಿಂಗಲ್ ಒಂದು ಚಪಾತಿ, ಒಂದ್ರಲ್ಲಿ ನೀರ್ ದೋಸೆ, ಇನ್ನೊಂದ್ರಲ್ಲಿ ಮಾಮೂಲಿ ದೋಸೆ ಮಾಡ್ತೀವಲ್ಲ ಅದ. ಸಕ್ಕತ್ತಾಗಿದೆ. ಇಷ್ಟಾಗ್ಲಾಗ ದೋಸೆ ಇದ್ರೆ ಮಸಾಲೆ ದೋಸೆ ಸ್ವಲ್ಪ ಗೋಲ್ಡ್ ಕಲರ್ ಇದೆ. ಇದ್ರಲ್ಲೂ 3 ಕಲರ್ ಇದೆ ಆಕ್ಚುಲಿ. ಜೋಪಾನವಾಗಿ ಯೂಸ್ ಮಾಡ್ಬೇಕು ಮಾತ್ರ. ಫ್ರೈ ಪ್ಯಾನ್ ಇದು. ಫ್ರೈ ಪ್ಯಾನ್ ಸಕ್ಕತ್ತಾಗಿದೆ ನಾವು. ಇದು ಸಕ್ಕತ್ತಾಗಿದೆ ನೋಡಕ್ಕೆ. ಏನ್ ಚೆನ್ನಾಗಿತ್ತಲ್ವಾ? ತುಂಬಾ ಚೆನ್ನಾಗಿದೆ. ಹೆಂಡ್ತಿರ್ ತಗೊಂಡು ತಲೆ ಮೇಲೆ ಹೊಡೆದ್ರೆ 1-2 ಸಾಕು. ಅಯ್ಯೋ, ಎತ್ತರೊಳಗೆ ನಾವು ಬಡ್ದು ಬಿಟ್ಟು ಓಡೋಗ್ಬೋದು. ತುಂಬಾನೇ ಚೆನ್ನಾಗಿದೆ. ಈಗ ಆಕ್ಚುಲಿ ಇದರಲ್ಲಿ ನ್ಯೂಡಲ್ಸ್ ಎಲ್ಲ ಮಾಡ್ಕೊಳಕ್ಕೆ, ಪಾಸ್ತಾ ಮಾಡ್ಕೊಳಕ್ಕೆ, ಮ್ಯಾಗಿ ಇಲ್ಲ ನ್ಯೂಡಲ್ಸ್ ಮಾಡ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ನಾವು ಇರೋದೇ ಮನೇಲಿ 3-4 ಜನ ಇರೋದ್ರಿಂದ ನಮ್ಗಳಿಗೆ ಹೇಳಿ ಮಾಡಿಸ್ತಂತ ಸೈಜ್ ಇದು ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಏನು ನಾವು ಕುಕ್ ಮಾಡ್ತೀವಿ, ಅಡಿಗೆ ತುಂಬಾ ಹೊತ್ತು ಬಿಸಿ ಇರುತ್ತೆ ಆಕ್ಚುಲಿ. ನೀವು ಏನಾದ್ರು ಈ ತರ ಸೆಟ್ಗಳು ತರಿಸ್ಕೋಬೇಕು ಅಂತಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಪೂಜಾ 12 ಅಂತ ಕೂಪನ್ ಕೋಡ್ನ ಯೂಸ್ ಮಾಡಿ. ಡಿಸ್ಕೌಂಟ್ ಮೇಲೂ ನಿಮಗೆ 12% ಡಿಸ್ಕೌಂಟು ಸಿಗುತ್ತೆ. ನೀವು ಇದೇ ಪ್ರಾಡಕ್ಟ್ ಅಲ್ಲ, ಯಾವ ಪ್ರಾಡಕ್ಟ್ನ ತಗೊಂಡ್ರು ನಿಮಗೆ ಡಿಸ್ಕೌಂಟ್ ಇರುತ್ತೆ ಅದ್ರ ಮೇಲೆ. ಯಾವುದೇ ತಗೊಳ್ಳಿ ಪೂಜಾ 12 ಅನ್ನೋ ತಗೊಂಡು ಕೂಪನ್ ಕೋಡ್ನ ಯೂಸ್ ಮಾಡಿ ಅಷ್ಟೇ. ತುಂಬ ಆಫರ್ಸ್ಗಳಿರುತ್ತೆ. ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀವಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಏಕ್ದಮ್ ಬಿರಿಯಾನಿ ಮಾಡೋಣ ಅಂತ. ನಮ್ಮಮ್ಮ ಅದೊಂದು ಬಿಡ್ತೀನಿ, ಏನೂ ತಿನ್ನಲ್ಲ, ನಾನ್ ವೆಜ್. ಹಾಗಾಗಿ ನೋಡಿ, ಮೊಟ್ಟೆಗೆ ಈರುಳ್ಳಿ ಸಿಪ್ಪೆ ಹಾಕಿ ಬೇಯಿಸಿದ್ರೆ ಮೊಟ್ಟೆ ಹೊಡೆಯಲ್ಲ ಅಂತಾರೆ, ಎಲ್ಲ ಸುಳ್ಳು. ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ, ಮೊಟ್ಟೆ ಹೊಡೆದಿದೆ. ನೋಡಿ ಎಷ್ಟು ಚಂದ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಅದು ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು. ಈಗ ಮೆತ್ತೆ ಅನಿಸುತ್ತೆ. ಸ್ವಲ್ಪ ಡ್ರೈ ಆದಮೇಲೆ ಚಂದ ಹಾಗೆ ತಿನ್ನೋಕ್ಕೆ. ನೋಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಕೆಲವರಿಗೆ ಇದು ಫುಲ್ಲು ಒತ್ತೋಗಿದೆ ಅನಿಸುತ್ತೆ, ಇನ್ನು ಕೆಲವರಿಗೆ ನನ್ನ ಹಾಗೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ಅನಿಸುತ್ತೆ. ಬಟ್ ತುಂಬ ಫ್ರೈ ಮಾಡಿದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಇಷ್ಟಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಮೆತ್ತೆ ಇದೆ ನೋಡಿ, ಮೆತ್ತೆ ಇದೆ. ಇದು ಡ್ರೈ ಆಗಿದ ತಕ್ಷಣ ಚೆನ್ನಾಗುತ್ತೆ. ನಾನೇ ಅರ್ಧ ಮುಗಿಸ್ಬಿಡ್ತೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಕಟ್ ಮಾಡ್ಕೊತೀನಿ ನಾನು. ಹಾಗೆ ಇಲ್ಲಿ ಮಸಾಲೆ ರೆಡಿ ಆಗ್ತಾ ಇದೆ. ಇಲ್ಲಿ ಗೀ ರೈಸ್ ಥರ ಮಾಡಿಟ್ಕೊಂಡಿದ್ದೀನಿ. ಮುಂಚೆನೇ ರೈಸ್ ಮಾಡಿ ಇಟ್ಕೊಬೇಕು. ಅಂದರೆ ಫುಲ್ ಒಂದೇ ಒಂದು ವಿಷಲ್ ಸಾಕು. ಆಮೇಲೆ ಇದು ಚೆನ್ನಾಗಿ ಇನ್ನೂ ರಸ ಎಲ್ಲ ನೀರು ಬಿಡಬೇಕು. ಅಷ್ಟರಲ್ಲಿ ಎಳ್ನೀರು ಕುಡಿಯೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊಟ್ಟೆ ಎಲ್ಲ ರೆಡಿ ಇದೆ. ಮೊಸರು ಹಾಕಿ ಮುಚ್ಚಿಟ್ಟಿದೆ ನೋಡಿ. ಇಷ್ಟು ತೆಳು ಬರುತ್ತೆ, ಯಾಕಂದರೆ ರೈಸ್ ಹಾಕ್ತೀವಲ್ಲ, ಇಲ್ಲಾಂದರೆ ಒತ್ತದಂಗೆ ಆಗಿಬಿಡುತ್ತೆ. ಸ್ವಲ್ಪ ನೀರಿನ ಅಂಶ, ಎಣ್ಣೆ ಅಂಶ ಇರಬೇಕು. ಹಾಗಾಗಿ ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಅನ್ನಕ್ಕೆ ಮಸಾಲೆ ಜಾಸ್ತಿ ಆಯಿತು ಅಂದರೆ ತೆಗೆದಿಟ್ಕೊಳ್ಳಿ. ಇದಕ್ಕೆ ಮೊಟ್ಟೆ ಹಾಕಿ 2 ನಿಮಿಷ ಹಾಗೆ ಮುಚ್ಚಿಡೋಣ. ನೀವು ಆಫ್ ಆಗಿ ಕಟ್ ಮಾಡಿ ಹಾಕ್ಬೋದು. ನಾನು ಫಸ್ಟೇ ಎಣ್ಣೆಲಿ ಇದರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಮೊಟ್ಟೆನ. ಹೊಸ ಮನೆಗೆ ಹೋದ್ಮೇಲೆ ಹೊಸ ಪಾತ್ರೆ ಯೂಸ್ ಮಾಡೋಣ, ಈಗಲೆಲ್ಲ ಓಪನ್ ಮಾಡಿ ಇದು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಹಳೆ ಪಾತ್ರೆ ಯೂಸ್ ಮಾಡ್ತಿದ್ದೀನಿ. ಏನೋ ಯೂಸ್ ಮಾಡಿರೋ ಪಾತ್ರೆಲಿ ಅಡುಗೆಗಳು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ರೈಸ್ ಹಾಕಬೇಕು. ಅಂದರೆ ನೋಡಿ 80% ಬೇಯಿಸ್ತಿದ್ದೀನಿ, ಇನ್ನು 20% ಬೇಯಿಸಬೇಕು. ದಮ್ ಕಟ್ಟಿದ್ರೆ ಆಗುತ್ತೆ. ಇವಾಗ ಈ ರೈಸ್ನ ತೆಗೆದು ಇಲ್ಲಿಗೆ ಹಾಕ್ಕೊಳ್ತೀನಿ. ಅರ್ಧ ಮಸಾಲೆ ಎತ್ತಿಟ್ಕೊಂಡಿದ್ದೆ, ಅರ್ಧ ಗ್ರೇವಿ ತೆಗೆದಿಟ್ಕೊಂಡಿದ್ದೆ. ಅದು ರೈಸ್ ಹಾಕಿ ಮತ್ತೆ ಈಗ ಅದ್ರ ಮೇಲೆ ಇದು ಹಾಕಿದ್ದೀನಿ. ಇನ್ನು ಸ್ವಲ್ಪ ರೈಸ್ ಹಾಗೆ ಇಟ್ಕೊಂಡಿದ್ದೀನಿ. ಈಗ ತೆಗೆದು ಮತ್ತೆ ಇದನ್ನು ಇದಕ್ಕೆ ಹಾಕ್ತೀನಿ. ಇದು ಅಕಸ್ಮಾತ್ ಮನೇಲಿ ಖಾರ ತಿನ್ನಲ್ಲ ಮಕ್ಕಳು ಅಂದರೆ ಇದೇ ರೈಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ರೈಸ್ ಹಾಕಿ ಈಗ ಫ್ರೈಡ್ ಆನಿಯನ್ ಇದ್ರ ಮೇಲೆ ಹಾಕಿದ್ದೀನಿ. ಇವಾಗ ಪುದೀನ ಸಾಂಬಾರು ಸೊಪ್ಪು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ಅದ್ರ ಮೇಲೆ ಉದುರಿಸಿದ್ರೆ ಮುಗಿಯಿತು. ಹಾಗೆ ನಾನು ಸ್ವಲ್ಪ ಕೇಸರಿ ನೆನೆ ಹಾಕಿಟ್ಕೊಂಡಿದ್ದೆ, ಸುಮ್ಮನೆ ಕಲರಿಗೋಸ್ಕರ. ಇದ್ರ ಮೇಲೆ ಹಾಕ್ಕೊಳ್ತೇನೆ. ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ನೀವು ಹಾಲಲ್ಲಿ ಬೇಕಾದ್ರೂ ನೆನೆ ಹಾಕೋಬೋದು. ಇದ್ರ ಮೇಲೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಖಾಲಿ ಆಗಿಬಿಡಿದೆ. ನಿಮಗೆ ಹುಳಿ ಬೇಕು ಅಂದರೆ ನಿಂಬೆಹಣ್ಣು ಹಾಕಿ ಕೂಡ ಮುಚ್ಚಿಡ್ಬೋದು. ಇವಾಗ ಇದು ದಮ್ ಕಟ್ಟೋದು ಏನಿಲ್ಲ, ಜಸ್ಟ್ ಇದು ಮುಚ್ಚಿಬಿಟ್ಟು ನಾನು ಅದ್ರ ಮೇಲೆ ಕುಟ್ಟಾಣಿ
ಮುಚ್ಚಿಟ್ರೆ ದಮ್ ಬಿರಿಯಾನಿ ರೆಡಿ. ಆದರೆ ಸಣ್ಣ ಉರಿ ಇಡಬೇಕು, ಇಲ್ಲಾಂದ್ರೆ ಹೊತ್ತು ಬಿಡುತ್ತೆ. 10 ನಿಮಿಷ ಆದಮೇಲೆ ಬಂದು ತೆಗಿತಾ ಇದ್ದೀನಿ. ಈಗ ಮಿಕ್ಸ್ ಮಾಡೋದಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಈಗ ಒಂದು ಕಡೆಯಿಂದ ತೆಗೆದು ಬೇಕಾದ್ರೆ ಹಾಗೆ ತಿನ್ಕೊಬೋದು. ನನಗೆ ಸ್ವಲ್ಪ ಮಸಾಲೆ ಇರಬೇಕು, ಹಾಗೆ ಚಂದ. ಆ್ಯಕ್ಚುಲಿ ನಿಜ ಇರಬೇಕು ಅಂದರೆ ನನಗೆ ಒಂದೇ ಸರಿ ಹೀಗೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಸುಸ್ತು. ರೆಸ್ಟ್ ಮಾಡ್ತಾ ಇರಬೇಕು, ತಲೆ ಸುತ್ತು ಬಂದುಬಿಟ್ಟಿದೆ, ಹೊಟ್ಟೆ ಎಷ್ಟು. ಮತ್ತು ಹೇಗೆ ನೋಡಿ, ಕೆಳಗಡೆ ಮಸಾಲೆ ರೈಸ್ ಈ ಥರ ಇರುತ್ತೆ, ಮತ್ತು ಮೇಲೆ ಸ್ವಲ್ಪ ವೈಟ್ ರೈಸ್ ಹೀಗೆ ಇರುತ್ತೆ. ಸುಸ್ತಾಗ್ತಾಯಿದೆ. ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಫ್ರೈಡ್ ಆನಿಯನ್ ಎಲ್ಲ ಇರುತ್ತೆ, ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು. ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ, ಸ್ವಲ್ಪ ಹಾಗೆ ಸರ್ವ್ ಮಾಡುವಾಗ. ನಾನೇನು ಮಾಡಿಬಿಡ್ತೀನಿ ಅಂದರೆ ಮೊಟ್ಟೆನ ಫಸ್ಟ್ ತೆಕ್ಕೊಂಡ್ಬಿಡ್ತೀನಿ, ತೆಗ್ದುಬಿಟ್ಟು ಚೆಂದ ಮಿಕ್ಸ್ ಮಾಡ್ತೀನಿ. ಈಗ ಬೇಕಾದ್ರೆ ನಮಗೆ ಹುಳಿ ಬೇಕು ಅಂದರೆ ಉಪ್ಪು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ನಾನು ಡೀಟೇಲಾಗಿ ಇಲ್ಲಿ ತೋರಿಸ್ತಲೇ ಇರ್ಬೋದು, ಬಟ್ ಇದರದೇ ಹೆಗ್ ದಮ್ ಬಿರಿಯಾನಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸಕ್ಕತ್ತಾಗಿರುತ್ತೆ ಮಾತ್ರ. ಉಪ್ಪು ಹುಳಿ ಖಾರ ಆ ರೈಸಿಗೆ ತಕ್ಕನಾಗಿ ಆ ಗ್ರೇವಿ ಇರಬೇಕು, ಚೆನ್ನಾಗಿರುತ್ತೆ. ಅಮ್ಮ ಹಾಗೆ ಯಾವುದಾದ್ರೂ ಒಂದು ಫಿಲ್ಮ್ ಹಾಕ್ಕೊಡು ಅಂದರು, ಹಾಗಾಗಿ ಯಾವುದೋ ಒಂದು ತುಂಬಿದ ಮನೆ ಅಂತ ತುಂಬಾ ಚೆನ್ನಾಗಿದೆ. ನೋಡ್ತಾ ನೋಡ್ತಾ ಒಂಥರ ಡಿಫ್ರೆಂಟಾಗಿದೆ. ಎಲ್ಲ ಯಾವಾಗ ಚೇಂಜ್ ಆಗ್ತಾರೆ, ಯಾವಾಗ ಒಂದಾಗ್ತಾರೆ ಅನ್ನೋದೇ ಗೊತ್ತಿಲ್ಲ. ಒಂಥರ ಚೆನ್ನಾಗಿತ್ತು, ಖುಷಿ ಆಯಿತು. ನಾನು ಈ ಟೈಮಲ್ಲಿ ನೋಡ್ದಿದ್ದು ಫಿಲ್ಮೆಲ್ಲ ನೋಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಮುಗಿಸ್ತಾ ಬರ್ತಾ ಇದ್ದೀನಿ. ಏನು ದಿನಕ್ಕೆ 3 ಫಿಲ್ಮ್ ಹಾಕ್ಕೊಡ್ತೀನಿ ಅಮ್ಮಂಗೆ. ಆದರೆ ನನಗೆ ಕಡಿತ ಜಾಸ್ತಿ ಇರೋದ್ರಿಂದ ಕೂತ್ಕೊಂಡು ಜಾಗದಲ್ಲೇ ಕೂತ್ಕೊಳಕ್ಕಾಗ್ತಾ ಇರಲ್ಲ. ಪಾಪ ನಾನು ಮಲಗಿದ್ರೆ ಅಮ್ಮ ಒಬ್ಬರೇ ಕೂತ್ಕೊಂಡಿರ್ತಾರೆ. ಟಿ ವಿ ಒಂದು ಸರಿ ಆಫ್ ಆದರೆ ಗೊತ್ತಾಗಲ್ಲ, ಮತ್ತು ಹಾಕೋಕ್ಕೆ ಎಲ್ಲ ಫೋನಲ್ಲೂ ಅಷ್ಟೇ. ಹಾಗಾಗಿ ನಂಗೆ ಮಧ್ಯೆ ಎಚ್ಚರ ಆಗ್ತಾ ಇರುತ್ತೆ. ಅಮ್ಮ ಮತ್ತೆ ನಾನು ಮಲಗಿರ್ತೀನಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನೂ ಎದುರಿಸೇ ಬರೋಲ್ಲ, ಒಬ್ಬರೇ ಸುಮ್ಮನೆ ಕೂತಿರ್ತಾರೆ. ಅಮ್ಮ ಮಧ್ಯಾಹ್ನ ಟೈಮ್ ಮಲಗೋ ಅಭ್ಯಾಸ ಇಲ್ಲ, ನನಗೂ ಅಭ್ಯಾಸ ಇಲ್ಲ. ಬಟ್ ಈ ಟೈಮಲ್ಲಿ ಯಾವಾಗ ನಿದ್ದೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಿದ್ದೆ ಬಂದರೂ ಬರೀ ಅರ್ಧ ಗಂಟೆ ಅಷ್ಟೇ. ಆಮೇಲೆ ಮತ್ತೆ ಆ ಕಡ್ತಾ ಕೆರ್ಕೊಳ್ತಾ ನಾನೇ ಎದ್ಬಿಡ್ತೀನಿ. ನೋಡಿ, ನನ್ನ ಮಗಳು ಬೆನ್ನಿಗೆ ಪೆನ್ನಲ್ಲಿ ಬರೆಯೋಕ್ಕೆ ಹೇಳ್ತೀನ, ಎಲ್ಲ ಬರೆಯೋದು ಒಂದು ಅರ್ಧ ಗಂಟೆ ಮಾಡುತ್ತೆ. ಮತ್ತು ಇವೆಲ್ಲ ವೆಟ್ ಟಿಶ್ಯೂಲಿ ಅಳಿಸೋದು ಕ್ರೀಮ್ ಹಾಕ್ಕೊಂಡು, ಅದೊಂದು ಅರ್ಧ ಗಂಟೆ ಆಗುತ್ತೆ. ಒಳ್ಳೆ ಮಸಾಜ್ ಆಗುತ್ತೆ. ನೋಡಿ, ಇಷ್ಟು ಪೆನ್ನಲ್ಲಿ ಬರ್ಕೊಂಡಿದ್ದೀನಿ. ಅದೇನೋ ಪೆನ್ನಲ್ಲಿ ಏನೋ ಒಂಥರ ಬೆನ್ನಿಗೆ ಮರಿತಾ ಇದ್ರೆ ಒಂಥರ ನಿದ್ದೆ ಬರುತ್ತೆ ಅನ್ನೋ ಥರ ಅಷ್ಟೇ. ಕಡ್ತಾ ಬರೋದು ಗಮನ ಕಡಿಮೆ ಆಗುತ್ತೆ ಅಂತ. ಕಡ್ತಾ ಹೊಟ್ಟೆಗೆ ಬಂದಿಲ್ಲ, ಮುಖಕ್ಕೆ ಹೊಟ್ಟೆಗೆ ಬಿಟ್ಬಿಟ್ಟಿನಿ, ಎಲ್ಲ ಕಡೆ ಬಂದಿದೆ. ಕೈ ಕಾಲು, ಬೆನ್ನಿಗೂ ಇಲ್ಲ, ಬರೀ ಕೈ ಕಾಲು ಸಿಕ್ಕಾಬಟ್ಟೆ ಕಡ್ತಾ. ಹಾಗಾಗಿ ಬೆನ್ನಿಗೆ ಬರ್ಸ್ಕೊಂಡ್ರೆ ಸ್ವಲ್ಪ ಅದು ಒಂಥರ ನೆಚ್ಚಿಗಾಗುತ್ತೆ ಅಂತಾರಲ್ಲ, ಹಂಗಾಗುತ್ತೆ. ಅವಾಗ ಅದು ಬರೆಯೋದು ಮಲ್ಕೊಳ್ತೀನಿ. ಅವಾಗ ನೆಚ್ಚಿಗಾಗುತ್ತಲ್ಲ, ಆವಾಗ ಮಲ್ಕೊಂಡ್ಬಿಡ್ತೀನಿ ಒಂದು 2 hours ನೊಚ್ಚಿಗೆ. ತಗೊಂಡೋಗಿ ಬಿಸಾಕ್ ರಜಾ. ಹಾಗೆ ಅಜ್ಜಿ ಮೊಮ್ಮಗಳು ರಾತ್ರಿ ಕತೆ ಹೇಳ್ಕೊಂತ ಮಲಗಿದ್ದಾರೆ. ನಾನು ನನ್ನ ಚಿಕ್ಕವಳಿದ್ದಾಗಿಂದ ಈ ಕತೆ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ಒಬ್ಬ ರಾಜ ಇದ್ದಂತೆ, ಒಬ್ಬ ಗೌಡ ಇದ್ದಂತೆ, ಅವನು ಸೌತೆಕಾಯಿ ಹಾಕಿದ್ನಂತೆ, ಅದು ದಿನ ಬಂದು ನರಿ ಕಿತ್ಕೊಂಡು ತಿನ್ಕೊಂಡು ಹೋಗೋದಂತೆ ಅಂತ ಆ ಸ್ಟೋರಿ. ಮಳ್ರಾಯಿ ಕೈ ಮುಗಿತಂತೆ. ಆಮೇಲೆ ಮಳ್ರಯ್ಯ ಬರ್ಬೋದು, ಮಳೆಲ್ಲ ಬಂದು ಏನೇನಿತ್ತು ಅದೆಲ್ಲ ಕೊಚ್ಚೋದ್ರೆ ನಿಂಗೆ ಕೈ ಮಾಡಿಸ್ತೀನಿ ಅಂತ ಹೇಳ್ತಂತೆ. ಸರಿ ಆಯಿತು ಅಂತಂತೆ. ಏನು ಬಂಗಾರೆ? ಸ್ವಲ್ಪ ಹೊತ್ತು ಮಲಗ್ತೀರಿ? ನನ್ನ ಬಂಗಾರಿಗೆ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗಿದೆ. ಅವರಪ್ಪ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಎದುರಿಸ್ತಾ ಇದ್ದೀನಿ. ಎದ್ದೇಳಿ ಬಂಗಾರಿ. ಗುಡ್ ಮಾರ್ನಿಂಗ್ ಮೈ ಸ್ವೀಟ್ ಹಾರ್ಟ್, ಲವ್ ಯು. ತಗಲೆ ಬುಕ್ ಇಟ್ಕೊಳ್ಳಿ. ಓದೆ. ಅದರಲ್ಲೂ ದಿನದಲ್ಲಿ 2 ಎಕ್ಸಾಮ್ ಇದೆ, ಅದೇ ಬೇಜಾರು. ಕಲೆ. ನಾಳೆ ನನ್ನ ಮಗಳು ಬರ್ತ್ಡೇ ಇದೆ. ನಾನು ಬರೀ ಕೆರ್ಕೊಳ್ಳೋದೇ ಆಗ್ತಾ ಇದೆ. ಇವತ್ತೇ ಸ್ವಲ್ಪ ನಿದ್ದೆ ಮಾಡಿರೋದು ಅನಿಸುತ್ತೆ. 4 ಗಂಟೆವರೆಗೂ ಮಲಗಿದ್ದೆ, 4 ಗಂಟೆಗೆ ಎಚ್ಚರ ಆಯಿತು. ಅವಾಗಿಂದ ಕೆರೆತಾ ಕೂತಿದ್ದೀನಿ. ಈಗ 6:30 ಆಯಿತು. ನೋಡಿ, ಇವೆಲ್ಲ ಕೆರೆದು ಮಾರ್ಕ್ ಬಂದಿರೋದು. ನಂದು ಗಾಯ ಆಗಿ ಒಣಗಿ ಮತ್ತೆ ಈ ಥರ ಆಗಿರೋದು, ಕಲೆ ಉಳಿದಿದೆ. ರಾತ್ರಿ ಸ್ವಲ್ಪ ನಾನು ಹುಣ್ಸೆಹಣ್ಣು ರಸ ಹಾಕಿಬಿಟ್ಟು ಮಲಗಿದ್ದೆ. ಅಮ್ಮ ಹಚ್ಕೊಟ್ಟಿದ್ರು ಕೈಗೆ ಕಾಲಿಗೆ ಎಲ್ಲ, ಹಾಗಾಗಿ ಹುಣ್ಸೆಹಣ್ಣು ರಸ ಹಾಕ್ಕೊಂಡಿದ್ದೆ. ತೊಳೆದಿರಲಿಲ್ಲ, ಹಾಗೆ ಡ್ರೈ ಆಯಿತು, ಹಾಗೆ ಬಿಟ್ಟಿದ್ದೆ. ಯಾಕಂದರೆ ಅದು ಹಾಕಿ ಒಂದು 5 ನಿಮಿಷಕ್ಕೆ ಒಂದು ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತು. ಹಾಗಾಗಿ ತೊಳೆಯೋದು ಬೇಡ, ತೊಳೆದ್ರೆ ಮತ್ತೆ ಗಾಯ ಆಗ್ಬಿಡುತ್ತೆ, ಇದು ಕಡಿತ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಲಗಿದೆ. ಪರವಾಗಿಲ್ಲ ಅನ್ನಿಸ್ತು. ಇವತ್ತೊಂದ್ಸರಿ ನೋಡ್ಬೇಕು. ಹಿಂಗೆ ಹೇಳಿದ್ಮೇಲೆ ಮತ್ತೆ ಜಾಸ್ತಿ ಆಗುತ್ತೆ ನನಗೆ. ನಮ್ಮಮ್ಮ ನೋಡಿ ಇವತ್ತು ಚಪ್ರದವರೆಕಾಯಿ, ಆಲೂಗಡ್ಡೆ, ಟೊಮೊಟೊ ಎಲ್ಲ ಹಾಕಿ ಗ್ರೇವಿ ಮಾಡ್ತಾಯಿದ್ದಾರೆ. ಅಮ್ಮನೇ ಅಷ್ಟು ಚೆನ್ನಾಗಿ ಮಾಡ್ತಾರೋ ಅಥವಾ ಚಪ್ರದವರೆಕಾಯಿ ಎಷ್ಟು ಚೆನ್ನಾಗಿ ಬರುತ್ತೋ ರುಚಿಯಾಗಿ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಸೆಕೆಂಡ್ ಟೈಮ್ ಮತ್ತೆ ಮಾಡ್ತಾ ಇರೋದು. ಮೊನ್ನೆ ಒಂದ್ಸರಿ ಮಾಡಿದ್ರು. ಇದಕ್ಕೆ ರೊಟ್ಟಿ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ರಜ್ಜಿ. ಅಮ್ಮ ಅವಳಿಗೆ ಟೆನ್ಷನ್ ಆಗುತ್ತೆ, 10 ನಿಮಿಷ ಬೇಗ ಬಿಟ್ಬಿಟ್ಟು ಬಾ ಸ್ಕೂಲಿಗೆ ಅಂತ. ಅವಳ ಎಷ್ಟು ಚೆನ್ನಾಗಿ TV ಆನ್ ಮಾಡಿಕೊಂಡು TV ನೋಡ್ತಾ ಲಿಪ್ಪ ಮುಚ್ಕೊಂಡು ಹೋಗ್ತಾ ಇದ್ದಾಳೆ ಕೂಲಾಗಿ, ಯಾವುದೋ ಓದ್ದಲೆ.
ಆಲ್ ದ ಬೆಸ್ಟ್ ಮಗಳು. ನನ್ನ ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡ್ದು ಪ್ರಿಪ್ರೇಟ್ರಿ ಲಾಸ್ಟ್ ಡೆಲಿವರಿ ಟೈಮ್ ಹತ್ರ ಬಂತು. ಸೊ ಹಾಗಾಗಿ ನಾವು ಹೊರಡ್ತೀವಿ, ಪ್ರಿಪ್ರೇಟ್ರಿ ಮುಗಿಸ್ಕೊಂಡು ಎಕ್ಸಾಮಿಗೆ ಬರ್ತೀವಿ. ಇವತ್ತು ನಾನೇ ಬರೋಕ್ಕೆ ಹೋಗ್ತಾ ಇದ್ದೀನಿ, ಯಾಕಂದರೆ ಅವಳಿಗೆ ಎಕ್ಸಾಮ್ಗೆ ಏನೇನು ತೆಕ್ಕೊಡ್ಬೇಕು. ಆನ್ಸರ್ ಶೀಟ್ ತೊಗೊಂಬರೋಕೆ ಹೇಳಿದ್ದಾರೆ. ಹಾಗೆ ಮಗಳನ್ನ ಸ್ಕೂಲಿಗೆ ಕಳಿಸಿ ಬರೋದ್ರೊಳಗೆ ಇಲ್ಲ ಆಟೋದಲ್ಲಿ ಪಾತ್ರೆ ಮಾರ್ಕೊಂಡು ಬರ್ತಾಯಿದ್ರು. ನಮ್ಮ ಅಮ್ಮಂಗೆ ಇಷ್ಟ ಅಲ್ವಾ, ಸೊ ಹಾಗಾಗಿ ಕರೆದೆ, ಅಮ್ಮ ನೋಡಮ್ಮ ಪಾತ್ರೆಗಳು ಬಂದಿದೆ ಬರ್ತೀರಾ ಅಂತ. ಪಾಪ ಅಮ್ಮ ಬಂದರು ಖುಷಿಲಿ, ಇಲ್ಲೇ ಶಾಪಿಂಗ್ ಮಾಡಿಸೋಣ ಅಂತ ಅಮ್ಮಂಗೆ. ಅಂದರೆ ಅಮ್ಮ ಎಲ್ಲೂ ನಾನ್ ವೆಜ್ ತಿನ್ನಲ್ಲ, ಎಲ್ಲೂ ಸುತ್ತಕ್ಕೆ ಇಷ್ಟಪಡಲ್ಲ, ಏನು ತಗೊಳ್ಳೋಕೆ ಇಷ್ಟಪಡಲ್ಲ, ಪಾತ್ರೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಅಮ್ಮಂಗೆ ಇದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ತಗೊಳ್ಳಮ್ಮ ಅಂತ ಹೇಳಿ ಏನಾದ್ರು ಶಾಪಿಂಗ್ ಮಾಡಿ ಅಂತ ಬಿಟ್ಟಿದ್ದೀನಿ. ಖುಷಿ ಅಮ್ಮಂಗೆ ಪುಟ್ ಪಾತ್ರೆಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮಂಗೆ. ಜಾತ್ರೆಗೆ ಹೋದ್ರು ಅಷ್ಟೇ ಅಮ್ಮ ಇದೇ ಪಾತ್ರೆಗಳೇ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಬರೋದು. ಊರಿಗೆಲ್ಲ ಮಾರ್ಕೊಂಬರ್ತಾರಲ್ಲ ಅದೆಲ್ಲ ನನಗೆ ತುಂಬಾ ಇಷ್ಟ ನೋಡೋಕ್ಕೆ. ಅಂದರೆ ಹಣೆ ಬಟ್ಟಾಗಲಿ, ಪಾತ್ರೆಗಳಾಗಲಿ, ಬಟ್ಟೆಗಳಾಗಲಿ ಊರ ಮೇಲೆ ಬರ್ತಾರಲ್ಲ ಅದು ನನಗೆ ತುಂಬ ಇಷ್ಟ. ಶಾಪಿಂಗ್ ನೋಡೋದು, ಶಾಪಿಂಗ್ ಮಾಡೋದು ಚಿಕ್ಕದೇನಾದ್ರು ಇದ್ರೆ. ಮತ್ತೆ ಮಸಾಲೆ ಪದಾರ್ಥಗಳೆಲ್ಲನೂ ಕೂಡ ಹಿಂಗೆ ಮಾರ್ಕೊಬಿಟ್ಟು ಬರ್ತಾರೆ ಒಂದು ಬೈಕಲ್ಲಿ, ಅದು ಚಂದ. ನಮ್ಮಮ್ಮ ಬೆಂಗಳೂರಿಗೆ ಬಂದ್ರು ಶಾಪಿಂಗ್ ಮಾಡೋದು ಬಿಟ್ಟಿಲ್ಲ. ಪಾತ್ರೆ ನಮ್ಮಪ್ಪ ಆಗಿದ್ರೆ ಅಟ್ಟಿ ಬಿಸಾಕ್ತೀನಿ ಅನ್ನೋರು ಪಾತ್ರೆಗಳನ್ನ. ಅಂದರೆ ನಾನೇ ಕರೆದಿದ್ದ, ಅದು ಕೆಳಗಡೆ ಬಂದಿದ್ದು ಯಾವ್ದು ತಗೊಂಡ್ರು 100 ರೂಪೀಸ್ ಅಂದರು. ಹಾಗಾಗಿ 100 ರೂಪೀಸ್ ತಕ್ಕನಾಗಿದ್ದಾವೆ, ಏನು ಗಟ್ಟಿ ಮುಟ್ಟಾಗಿ ಏನಿಲ್ಲ. ಇದು ಸ್ಟೀಲಿಂದ, ಇದು 400 ರೂಪಾಯಿ. ಆ್ಯಕ್ಚುಲಿ ನಾನು ತಗೊಳ್ತಾ ಇರಲಿಲ್ಲ, ಅಂದರೆ ಪ್ಲಾಸ್ಟಿಕ್ ಇಟ್ಕೊಳ್ಳೋ ಬದಲು ಮತ್ತು ಇವಕ್ಕೆಲ್ಲ 700-1000 ರೂಪಾಯಿ ಹಾಕಿ ಏನು ತಿಂಗಳಿಗೆ 4 ಸರಿ ಯೂಸ್ ಮಾಡೋದಕ್ಕೆ ಏನಕ್ಕೆ ಅಂದ್ಬಿಟ್ಟು ಇರಲಿ ಸ್ಟೀಲಿನ 100 ರೂಪಾಯಿದಲ್ವಾ ಅಂತ ತಗೊಂಡೆ. ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಪೋರ್ಕೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತೀವಲ್ಲ, ಅದರಲ್ಲಿ ತೆಗಿಯೋಕ್ಕೆ ಹಬ್ಬದ ದಿನ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ತೂತೆಲ್ಲ ಇತ್ತು. ಆ್ಯಕ್ಚುಲಿ ಹಬ್ಬದ ದಿನ ಎಲ್ಲ ಮಾಂಸ ಎಲ್ಲ ತೆಗಿಯೋಕ್ಕೆ ಸಾಂಬಾರಿಂದ ಚೆನ್ನಾಗಿತ್ತು, ಬಟ್ ಅದು ಯಾಕೋ ಒಬ್ಲಾಡ್ತಿದ್ದ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.